ಯವ್ವ ತಾಯಿ, ಬಿಸಿಲು ಸುಡ್ತಾ ಇದೆ, ಬರ್ತಾ ಛತ್ರಿ ತಗೊಂಡು ಬಾಂದಿದ್ದೆ, ಹಂಗೆ ಕೈ ಬೀಸ್ಕೊಂಡು ಬಂದಿದೆಯಲ್ಲವ್ವ. ಅಯ್ಯೋ ಸಾರಿ ಮಾವ, ಮರ್ತೇ ಹೋಯ್ತು. ತುಂಬ ಸುಡ್ತಾ ಇದೆಯಾ? ನನಗಲ್ಲವ್ವ, ನಿನಗೆ. ಮಾವ, ಬೆಂಕಿ ಮಳೆನೇ ಬಂದರೂ ನೀವು ನನ್ನ ಜೊತೆ ನಿಲ್ತೀರಾ ಅಂತಂದರೆ ಅದು ತಂಪಾಗಿರೋ ಗಾಳಿ ಥರನೇ ಅನ್ಸತ್ತೆ ಬಿಡಿ. ಅವ್ವ ತಾಯಿ, ನಿನ್ನ ಜೀವನದಲ್ಲಿ ಮುಂಗಾರು ಮಳೆ ಬರ್ತದೆ ವಿನಾ ಬೆಂಕಿ ಮಳೆ ಬರೋದಕ್ಕೆ ಬಿಡ್ತೀನ ಈ ನಿನ್ನ ಮಾವ? ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗತ್ತೆ, ನೆಮ್ಮದಿಯಾಗಿರವ್ವ. ಅವ್ರು ಯಾರೋ ಬಂದ್ರಲ್ಲ. ಬಾಬಣ, ಓ ಏನು ಮಾದಪ್ಪ, ಸೊಸೆನ ಸಿಟಿ ಕರ್ಕೊಂಡೋಗಿ ಬಂದಂಗಿದೆ? ಹ್ಞೂ ಬಾಬಣ. ಹ್ಞೂ, ಅಂದಾಗೆ ಜನ ಎಲ್ಲ ಅದೇನು ನೀನು ನಿನ್ನ ಸೊಸೆನ ಅದೆಂಥದ್ದು ಡೈವರ್ಸು 5 ವರ್ಷು ಅಂತ ಕೊಡ್ಸೋಕೆ ಕರ್ಕೊಂಡು ಹೋಗ್ತಿದ್ಯಾ ಅಂತೇಳಿ ಜನ ಮಾತಾಡ್ಕೊಳ್ತಾ ಇದ್ರಪ್ಪ. ನಾನು ಸುಮ್ಮನೆ ಬಿಟ್ಟೇನಾ, ಬಾಯಿ ಬಂದಂಗೆ ಬೋದ್ಬಿಟ್ಟು ಬಂದಿದ್ದೀನಿ. ಬೆಳಗ್ಗೆ ಎದ್ದು ಹೊಟ್ಟೆಗೆ ಚೆನ್ನಾಗಿ ತಿಂದ್ಬಿಡ್ತಾರೆ. ಬೇರೆ ಕ್ಯಾಮೆ ಏನಿದೆ ಅಂತ ಹೇಳು ಮನೆಗೆ, ಬೇರೆಯವ್ರ ಮನೆ ವಿಚಾರ ಮಾತಾಡೋದೇ ಅವ್ರ ಕ್ಯಾಮೆ. ಬಿಡ್ಬಿಡು, ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಕಣೋಣ. ರಶ್ಮಿ, ನೀನು ಮನೆ ಕಡೆಗೆ ಹೋಗಿರು, ನಾನು ಬರ್ತೀನಿ. ಸರಿ ಮಾವ. ಒಂದು ನಿಮಿಷ ಬಾಬಣ, ಆ ಛತ್ರಿ ಕೊಡು. ತಗೊಳಪ್ಪ. ತಗೊಳವ, ಹಿಡ್ಕೊಂಡು ಹೋಗವ, ಬಿಸಿಲು ಜಾಸ್ತಿ ಇದೆ. ಅಲ್ಲ ಮಾವ, 4 ಹೆಜ್ಜೆ ನಡೆದ್ರೆ ಮನೆ ಬಂದಿರೋದು, ಇದೆಲ್ಲ ಏನಕ್ಕೆ ಅಂತ. ಇರಲಿ ಬಿಡವ, ಹೋಗು ನೀನು, ತಗೊಂಡೋಗು. ಆಮೇಲೆ ಇನ್ನೊಂದು ವಿಷಯ, ಯಾರಾದರೂ ನಿನ್ನ ಹತ್ರ ಮಾತಾಡಿದರೆ ನಿನ್ನ ಕೈಗೆ ಏನಾದ್ರು ಸಿಗುತ್ತಲ್ಲ, ಅದರಿಂದನೇ ಹೊಡಿ. ಮುಂದಿನ ನಾನು ನೋಡ್ಕೊಳ್ತೀನಿ, ಹೋಗು. ಸರಿ ಮಾವ. ಸೊಸೆ ಮೇಲೆ ಅದೇನು ಅಕ್ಕರೆ ಅಂತೀಯ? ಬಾಬಣ, ನಿನಗೆ ನಿನ್ನ ಅವ್ವನ ಮೇಲೆ ಪ್ರೀತಿ ಇಲ್ವೇನ್ಲ? ನಿನ್ನ ಕುಲದೇವತೆ ಮೇಲೆ ಪ್ರೀತಿ ಇಲ್ವೇನ್ಲ? ಇದೇ ಕಡ್ಲ. ಇದು ಹಂಗೇಯ. ಅವಳು ನಮ್ಮ ಮನೆ ದೇವತೆ. ಅಕ್ರೆನೂ ಅವಳೆ, ಸಕ್ಕರೆನೂ ಅವಳೆ. ಆಯ್ತು ಬಿಡಪ್ಪ, ಎಲ್ಲ ಸಂದಾಗಿರ್ಲಿ, ದೇವ್ರಿಟ್ಟಂಗಾಗಲಿ, ಒಳ್ಳೇದಾಗಲಿ. ಮತ್ತೆ ಸಿಟಿ ಯಾಕ್ಲ ಹೋಗಿದ್ದೆ? ಅದು ನೆನ್ನೆ ಹೋಗ್ಬಿಟ್ಟು ಪತ್ರ ಬರ್ಸಿ ಬಂದೆ. ಹ್ಞೂ. ಇವತ್ತು ಸೊಸೆನ ಕರ್ಕೊಂಡು ಹೋಗಿ ಫೋಟೋ ತೆಗೆಸಿ ಸೈನ್ ಹಾಕ್ಸ್ಬಿಟ್ಟು ಬಂದೆ. ಓಹೋ, ನನ್ನ ಸೊಸೆನೋ ಆವಾಗ್ಲಿಂದನೇ ಕೇಳ್ತಾನೆ ಇದ್ಲು, ಇದೆಲ್ಲ ಯಾಕೆ ಮಾವ ಅಂತ. ನಾನು ಅವಳಿಗೆ ಈಗಲೇ ಗೊತ್ತಾಗೋದು ಬೇಡ ಅಂತೇಳಿ ಹೇಳಿರಲಿಲ್ಲ. ಒಳ್ಳೇದು ಬಿಡು. ನೋಡು ಬಾಬಣ, ನನ್ನ ಎಲ್ಲ ಆಸ್ತಿನೂ ಸೊಸೆ ಹೆಸರಿಗೆ ಬರ್ಸ್ಬಿಡ್ತು. ಇಷ್ಟೇ ಕಣೋ ವಿಷಯ. ಏನು, ಎಲ್ಲ ಆಸ್ತಿನೂ ನಿನ್ನ ಸೊಸೆ ಹೆಸರಿಗ? ಹ್ಞೂ ಕಣೋ, ಒಂದು ಬಿಡುಗಾಸು ಬಿಟ್ಟಿಲ್ಲ. ಮನೆ, ತೋಟ, ಜಮೀನು, ಸೈಟು, ಒಡವೆ ಎಲ್ಲನೂ ಸೊಸೆ ಹೆಸರಿಗೆ ಬರ್ಸ್ಬಿಟ್ಟೆ. ಇನ್ನು ಮೇಲಿಂದ ನನ್ನ ಎಲ್ಲ ಆಸ್ತಿಗೂ ಅವಳೇ ಯಜಮಾನಿ. ಒಳ್ಳೆ ಕೆಲಸ ಮಾಡಿದೆ ಬಿಡು. ಇವಾಗ ಬುದ್ಧಿ ಬರ್ತದೆ ನಿಮ್ಮ ಮಗನಿಗೆ. ಅವನಿಗೆ ಬರಲ್ಲ, ನಾವೇ ಬುದ್ಧಿ ಕಲಿಸ್ಬೇಕು. ಬರಲ್ಲ ಬಾಬಣ? ಆಯ್ತು ಮಾದಪ್ಪ. ಹಾಂ. ಎಲ್ಲನೂ ಓದ್ಕೊಂಡಿವ್ನಿ, ಆದರೆ ಈ ವಿಜ್ಞಾನ ಒಂದೇ ತಲೆನೋವು ಕೊಡೋದು. ಈ ಜೀವಕೋಶ, ಕಸೇರುಕ ಅಂತ ಈ ಎಲ್ಲ ವಿಷಯಗಳು ತಲೆ ತಿನ್ನವೆಯ. ಭಗವಂತ, ಇದೆಲ್ಲ ಯಾಕಪ್ಪ ಕಲ್ತ್ಕೋಬೇಕು, ಅರ್ಥನೇ ಆಯ್ತಿಲ್ಲ. ರಾಣಿ, ಯಾಕಮ್ಮ ಗಾಬರಿ ಆಗಿದ್ಯಾ? ಅಯ್ಯೋ, ಹಂಗೆ ನಿಲ್ವಲ್ಲ ಅತ್ತೆ, ಆರಾಮಾಗಿ ಓದ್ಕೋತೀವನಲ್ಲ. ರಾಣಿ, ನೀನು ನಿನ್ನ ಹೆತ್ತ ತಾಯಿ ಒಂದಾಗಿದ್ದ ತಕ್ಷಣ ನಿನ್ನತ್ತೆ 2ನೇ ತಾಯಿ ಅನ್ನೋದು ಮರ್ತೋಯ್ತಮ್ಮ. ಅಯ್ಯೋ ಅತ್ತೆ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಮತ್ತಿನ್ನೇನಮ್ಮ ಹೇಳಿ, ನಿನ್ನ ಮನಸ್ಸಲ್ಲಿ ಏನು ಭಾವನೆ ಇದೆ ಅನ್ನೋದು ನಂಗೆ ಗೊತ್ತಾಗೋದಿಲ್ವಾ? ನಾನು ಅನ್ಕೋತೀನಿ ಅಂತ ನೀನು ಸುಳ್ಳು ಹೇಳಬೇಡಮ್ಮ. ಅತ್ತೆ, ಇದಕ್ಕೂ ಮೀರಿ ಇನ್ನೇನು ಹೇಳಕ್ಕೆ ಸಾಧ್ಯ ನೀನು? ನೋಡು, ನಿನ್ನ ಕಣ್ಣೇ ಹೇಳ್ತಾ ಇದೆ ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ. ಯಾಕಮ್ಮ? ಪರೀಕ್ಷೆಗೆ ಓದಿಲ್ಲ ಅಂತ ಭಯನಾ? ಸ್ವಲ್ಪ ಭಯ ಆಟೆಯ. ಅದು
ತವ್ರ ಮನೆಗೆ ಹೋಗಿದ್ನಲ್ಲ, ಓದ್ಕೊಳ್ಳೋಕ್ಕೆ ಒತ್ತಾಗಿಲ್ಲ ಹಠೆಯ. ಮಗಳಾಗಿ ಅಮ್ಮನ ಒಪ್ಕೊಳ್ದೆ ಸೋತಿದ್ದು ನನಗೆ ಅಮ್ಮನ ಒಪ್ಕೊಳ್ಳೋ ಹಾಗೆ ಮಾಡಿ ನನ್ನ ಜೀವನದಲ್ಲಿ ಗೆಲ್ಲಿಸಿದ್ದು ನನ್ನ ಅತ್ತಿಗೆ. ಆದರೆ ಈ ಪರೀಕ್ಷೆಯಲ್ಲಿ ಒಬ್ಬಳೇ ನಿಂತು ಗೆಲ್ತೀನ ಅನ್ನೋದೇ ಭಯ ಆಯ್ತೈತೆ. ರಾಣಿ, ನಾನೊಂದು ವಿಷಯ ಹೇಳ. ಜೀವನದಲ್ಲಿ ಯಾರು ಸೋಲ್ತೀನಿ ಅಂದ್ಕೊಳ್ತಾರೋ ಅವರೇ ನಿಜವಾದ ಗೆಲುವು ಕಾಣೋದು. ಯಾರು ಗೆಲ್ತೀನಿ ಅಂದ್ಕೊಂಡು ಆತ್ಮವಿಶ್ವಾಸ ಇಟ್ಕೊಂಡಿರ್ತಾರಲ್ಲ, ಅವರು ತಪ್ಪೇ ಮಾಡಲ್ಲ ಅಂದ್ಕೊಂಡು ಎಡವು ಬೀಳೋದೇ ಜಾಸ್ತಿ. ಆದರೆ ಸೋಲ್ತೀನಿ ಅಂತ ಭಯ ಇಟ್ಕೊಂಡಿರ್ತಾರಲ್ಲ, ಅವರು ಅಳಿದು ತೂಗಿ ಮುಂದಿನ ಹೆಜ್ಜೆ ಇಡ್ತಾರೆ. ನೀನು ಹಾಗೆ. ನಿನ್ನ ಭಯನೇ ನಿನ್ನ ಗೆಲುವಿಗೆ ಕಾರಣ ಆಗತ್ತೆ. ನೋಡು, ಯೋಚನೆ ಮಾಡಬೇಡ, ಇನ್ನೂ ಸಮಯ ಇದೆ, ಚೆನ್ನಾಗಿ ಓದು. ಅತ್ತೆ, ನಾನು ಈ ಆಮೆ ಮೊಲದ ಕತೆ ಕೇಳಿದ್ದೆ, ಆದರೆ ಇವತ್ತು ಅದು ಇನ್ನೂ ಆಳವಾಗಿ ಅರ್ಥ ಆಗೋ ಥರ ನೀವು ನನಗೆ ಹೇಳ್ಬಿಟ್ರಿ. ಅತ್ತೆ, ನಾನು ಎಲ್ಲನೂ ಓದ್ಕೊಂಡಿವ್ನಿ, ಆದರೆ ಈ ಭಯ ಅನ್ನೋದು ಮರೆಸುವಾಗ ಮಾಡ್ತದೆ. ಆದರೆ ಇವಾಗ ಸಮಾಧಾನ ಆಯಿತು. ಜೀವನ ಅನ್ನೋದು ಇಷ್ಟೇ ಅಮ್ಮ. ಅರ್ಥ ಆಗೋವರೆಗೂ ಕಷ್ಟ ಅನಿಸ್ತಾ ಇರುತ್ತೆ, ಅರ್ಥ ಆದಮೇಲೆ ಇಷ್ಟೇನ ಅನಿಸುತ್ತೆ. ನೋಡು, ನಿನ್ನ ಜೊತೆ ನಾನಿದ್ದೀನಿ. ಏನೇ ಸಹಾಯ ಬೇಕಿದ್ರೂ ನನ್ನ ಕರಿ, ಬರ್ತೀನಿ. ನಿಮ್ಮ ಆಶೀರ್ವಾದ ಒಂದು ಸಾಕತ್ತೆ. ನಾನು ಹಾಕಿರೋ ಸವಾಲಲ್ಲಿ ಗೆದ್ದೇ ಗೆಲ್ತೀನಿ. ಹಾಲ್ ಟಿಕೆಟ್ ಒಂದು ಬರಬೇಕು, ಅದು ಬಂದರೆ ಸಾಕು. ಯುದ್ಧಕ್ಕೆ ನಾನು ಸಿದ್ಧ. ಯುದ್ಧಕ್ಕೆ ಸಿದ್ಧನ? ನೀನು ಸವಾಲಲ್ಲಿ ಗೆದ್ದರೆ SLC ಅನ್ನೋ ಒಂದು ಹಂತನ ಗೆಲ್ತೀಯ ಕಣೆ. ಆದರೆ ನಿನ್ನ ಗೆಲುವಿಂದ ನಾನು ನನ್ನ ಗಂಡ ಈ ಮಾಸ್ತಿ ಕೊಪ್ಪಳಿಗೆ ರಾಜ ರಾಣಿ ಅನ್ನೋ ಪಟ್ಟನ ಕಳ್ಕೊಳ್ತೀವಿ. ಏನೋ ಎಲ್ಲನೂ ಓದ್ಕೊಂಡಿದ್ಯಾ, ಎಕ್ಸಾಮ್ ತಯಾರಿನೂ ಮಾಡ್ಕೊಂಡಿದ್ಯಾ. ಹೀಗಿದ್ಮೇಲೆ ನಾವು ತಯಾರಿ ಮಾಡ್ಕೊಳ್ಳೇಬೇಕಲ್ವಾ? ರಾಣಿ, ಹಾಲ್ ಟಿಕೆಟ್ ಸಿಕ್ಕಿದ್ರೆ ತಾನೇ ಯುದ್ಧ ಮಾಡೋದು. ಹಾಗಿದ್ರೆ ನಿನಗೆ ಹಾಲ್ ಟಿಕೆಟ್ ಸಿಗಲ್ಲ, ಪರೀಕ್ಷೆಗೂ ನೀನು ಹೋಗೋಕ್ಕಾಗಲ್ಲ. ಅವ್ವ ಮಾಕಳವ, ನಮ್ಮ ಕೋಸಿನ ಕಾಲೇಜ್ ಅಡ್ಮಿಷನ್ಗೆ ಅಂತ ಕಾಲೇಜಿಗೆ ಹೋಯ್ತಿದ್ದೀವಿ. ನಮ್ಮ ಜೊತೆಯಾಗೆ ಇದ್ದು ಎಲ್ಲ ಸುಸೂತ್ರವಾಗಿ ಆಗಂಗೆ ನೀನೇ ನೋಡ್ಕೋಬೇಕವ್ವ. ಮಾವ, ನಾ ಮುಂದು ತಾ ಮುಂದು ಅಂತ ನಮ್ಮ ರಮ್ಯಂಗೆ ಸೀಟ್ಸ್ ಕೊಡೋದಕ್ಕೆ ಕಾಲೇಜ್ಗಳು ಕಾಯ್ತಾ ಇರ್ತವೆ, ನೆನಪಿರ್ಲಿ. ನೋಡ್ದ ಅಣ್ಣ, ನೀನು ಮುಂಚೆಲ್ಲ ಏನು ಹೇಳ್ತಿದ್ದೆ, ಕುಸೆ ನೀನು ಹೆಂಗೆ ಓದಬೇಕು ಅಂತಂದರೆ ಕಾಲೇಜವ್ರೆ ರಮ್ಯಾ ನಮ್ಮ ಕಾಲೇಜಲ್ಲಿ ಓದಲಿ ಅಂತ ಹೇಳಬೇಕು ಅಂತಿದ್ದೆ ಅಲ್ವಾ? ನೋಡ್ದ, ಇವಾಗ ನಿನ್ನ ಆಸೆನ ಪೂರೈಸಿದೆ. ನಾವು ನಿನ್ನ ಆಸೆ ಎಲ್ಲ ಪೂರೈಸಿದ್ದಕ್ಕೆ ಈಗ ನೀನು ನಮ್ಮ ಆಸೆ ಪೂರೈಸಿರೋದು.